ವರಾಹ ಪುರಾಣದ ಕೊನೆಯ ಭಾಗದಲ್ಲಾಗುವಾಗ ಸುಮಾರು 200-202 ಅಧ್ಯಾಯಗಳ ನಂತರದಲ್ಲಿ ಬರುವಂತಹ ಒಂದು ಸುಂದರವಾದ ಹಾಗೂ ಅಪೂರ್ವವಾದ ಭಾಗ ನಚಿಕೇತನಿಗೆ ಸಂಬಂಧಪಟ್ಟ ಹಾಗೆ. ನಾನು ನಿನ್ನೆಯೇ ಹೇಳಿದ ಹಾಗೆ ಯಾಕಿದು ಅಪೂರ್ವ ಅಂತಂದರೆ, ಈ ಭಾಗ ಬೇರೆ ಕಡೆಗಳಲ್ಲಿ ನಮಗೆ ಸಿಕ್ಕುವುದಿಲ್ಲ. ಉಪನಿಷತ್ತಿನಲ್ಲಿ ಬಿಟ್ಟರೆ, ಮಹಾಭಾರತವನ್ನು ಹೊರತುಪಡಿಸಿದರೆ ಮತ್ತು ಪುರಾಣದ ನಮಗೆ 18 ಅಥವಾ ಇತರ ಉಪಪುರಾಣಗಳಿರಬಹುದು, ಪುರಾಣದ ಈ ಭಾಗಗಳಲ್ಲೆಲ್ಲ ನಮಗೆ ಈ ಉಪಾಖ್ಯಾನ ಸಿಕ್ಕುವುದಿಲ್ಲ ಅನ್ನುವ ದೃಷ್ಟಿಯಿಂದ ಇದು ಅಪೂರ್ವ ಅಂತ ಅಂದದ್ದು. ಹಾಗಾಗಿ ಇದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ನಾವು ಹೆಚ್ಚಿಗೆ ಇಡಬೇಕಾಗ್ತದೆ. ಉಪನಿಷತ್ತಿನಲ್ಲಿ ಕಠೋಪನಿಷತ್ ಅಂತ ಕರೆಯಲ್ಪಡುವಂತಹ 10ರಲ್ಲಿ ಒಂದಾಗಿರುವ ಉಪನಿಷತ್ತು, ಹೆಚ್ಚು ಕಡಿಮೆ ಸಮಗ್ರ ಉಪನಿಷತ್ತು ಕೂಡ ಒಬ್ಬ ಹುಡುಗನ ನಚಿಕೇತನ ಹಿನ್ನೆಲೆಯಲ್ಲಿ ನಮಗೆ ತೆರೆದುಕೊಳ್ಳುವಂಥದ್ದು. ಇಲ್ಲಿ ಪುರಾಣಕ್ಕೂ ಮತ್ತು ಉಪನಿಷತ್ತಿಗೂ ಇರುವಂತಹ ದೊಡ್ಡ ಹೊಂದಾಣಿಕೆ ಏನು ಅಂತಂದರೆ, ಯಾವುದನ್ನು ಉಪನಿಷತ್ತು ವಿಸ್ತಾರವಾಗಿ ಹೇಳುತ್ತದೆ, ಪುರಾಣ ಅದನ್ನು ಒಂದು ಶ್ಲೋಕದಲ್ಲಿ ಮುಗಿಸಿಬಿಡ್ತದೆ. ಯಾವುದರ ಬಗ್ಗೆ ಪುರಾಣ ವಿಸ್ತಾರವಾಗಿ ಬೆಳಕು ಚೆಲ್ತದೆ, ಉಪನಿಷತ್ತು ಅದನ್ನು ಮುಟ್ಟುವುದು ಕೂಡ ಇಲ್ಲ. ಹೀಗೆ ಪುರಾಣ ಮತ್ತು ಉಪನಿಷತ್ತಿನ ಪರಸ್ಪರ ಹೊಂದಾಣಿಕೆ ಅತ್ಯಪೂರ್ವವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಈ ಪ್ರಕರಣವನ್ನು ನೋಡಬೇಕಾಗ್ತದೆ. ಉಪನಿಷತ್ತು ಹೇಗೆ ಪ್ರಾರಂಭ ಆಗ್ತದೆ ಅಂತಂದರೆ, ಉದ್ದಾಲಕನಿಗೆ 2 ಮಕ್ಕಳಿರ್ತಾರೆ, ಶ್ವೇತಕೇತು ಮತ್ತು ನಚಿಕೇತ ಅನ್ನುವರು. ಶ್ವೇತಕೇತುವಿನ ಕತೆ ಬೇರೆ ಪ್ರಕರಣದಲ್ಲಿ ಬರ್ತದೆ, ಇಲ್ಲಿ ಬರುವುದಿಲ್ಲ. ಉಪನಿಷತ್ತು ಹೀಗೆ ಪ್ರಾರಂಭ ಆಗ್ತದೆ. ಉಷನ್ಹ ವೈವಾಜಶ್ರವಸ ಸರ್ವವೇದ ಸಂದದೌ ತಸ್ಯ ನಚಿಕೇತ ನಾಮ ಪುತ್ರ ಆಸ ತಂ ಹ ಕುಮಾರಂ ಸಂತಂ ದಕ್ಷಿಣಾಸು ದೀಯಮಾನಾಸು ಶ್ರದ್ಧಾ ವಿವೇಶ ಅಂತ ಉಪನಿಷತ್ತು ಪ್ರಾರಂಭ ಆಗುವುದು. ಇಡೀ ಈ ಉಪನಿಷತ್ತು ಅಥವಾ ಈ ಪುರಾಣದಲ್ಲಿ ಬಂದಿರುವ ನಚಿಕೇತನ ಕಥೆ ಯಾವ ದೃಷ್ಟಿಯಿಂದ ಮಹತ್ವವನ್ನು ಪಡೀತದೆ ಅಂತಂದರೆ, ಇದು ಎರಡೂ ಕೂಡ ಪಾರತ್ರಿಕವಾಗಿರುವ ವಿಚಾರಗಳನ್ನು ಚಿಂತಿಸ್ತದೆ ಅನ್ನುವ ದೃಷ್ಟಿಯಿಂದ. ನಮ್ಮಲ್ಲಿ ಭಾರತೀಯ ತತ್ವ ಸಿದ್ಧಾಂತದ ಬಹುದೊಡ್ಡ ಹಿರಿಮೆ ಮತ್ತು ಗರಿಮೆ ಏನು ಅಂತಂದರೆ, ಜೀವಾತ್ಮ ಇಲ್ಲಿಂದ ಹೊರಟ ನಂತರದಲ್ಲಿ ಏನಾಗ್ತದೆ, ಅವ ಇನ್ನೊಂದು ಪುನರ್ಜನ್ಮದಲ್ಲಿ ಹುಟ್ಟುವುದಿರಬಹುದು, ಸ್ವರ್ಗ ಮೋಕ್ಷಾದಿಗಳನ್ನು ನರಕಾದಿಗಳನ್ನು ಹೊಂದುವಂಥದ್ದಿರ್ಬೋದು. ಹೀಗೆ ಈ ಎಲ್ಲ ವಿಚಾರಗಳ ಬಗೆಗೂ ಕೂಡ ನಮ್ಮ ತತ್ವಶಾಸ್ತ್ರಗಳು ಆಳವಾಗಿ ಗಂಭೀರವಾಗಿ ಅಧ್ಯಯನ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾವೆ. ಗೀತೆಯಲ್ಲಿ ಕೃಷ್ಣ ಕೂಡ ಒಂದು ಕಡೆಯಲ್ಲಿ ಹೇಳ್ತಾನೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಇಲ್ಲಿ ಈ ಪ್ರಪಂಚದಲ್ಲಿ ನಾವು ಹುಟ್ಟುವ ಮುಂಚೆ ಇಲ್ಲಿ ಹುಟ್ಟಿದೆವು ಅಂತಂದರೆ ಇಲ್ಲಿಗೆ ಬಂದಿದ್ದೇವೆ ಅನ್ನುವುದರ ಅರ್ಥ ನಾವು ಇಲ್ಲಿದ್ದವರಲ್ಲ ಅಂತ. ಇಲ್ಲಿದ್ದರೆ ಇಲ್ಲಿಗೆ ಬರುವ ಪಂಚಾತಿಗೆ ಇಲ್ಲಲ್ಲ. ನಾವು ಇಲ್ಲಿ ಇದ್ದೇವೆ, ಇಲ್ಲಿಗೆ ಬಂದಿದ್ದೇವೆ ಅಂತಂದರೆ ಬೇರೊಂದು ಕಡೆಯಿಂದ ನಾವು ಇಲ್ಲಿಗೆ ಬಂದವರು ಅನ್ನೋದರ್ಥ. ಹಾಗಾದರೆ ನಾವು ಹೊರಟಿರುವಂತಹ
ಒಂದು ಸ್ಥಳ ಯಾವುದೋ ಬೇರೆ ಉಂಟು, ಇದಲ್ಲ. ಅವ್ಯಕ್ತಾದೀನಿ ಭೂತಾನಿ, ಎಲ್ಲ ಭೂತಗಳು, ಭೂತಗಳು ಅಂತ ಹೇಳಿದರೆ ಪ್ರಾಣಿಗಳು ಅಂತ, ಜೀವಿಗಳು ಅನ್ನುವುದು ಅರ್ಥ. ಎಲ್ಲ ಜೀವಿಗಳಿಗೂ, ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಭೂತಗಳಿಗೂ ಅವುಗಳ ಸೃಷ್ಟಿ ಅನ್ನುವುದು ಅವ್ಯಕ್ತ, ನಮಗೆ ಗೊತ್ತಿಲ್ಲ, ಅದು ವ್ಯಕ್ತ ಇಲ್ಲ, ಅದರ ಬಗ್ಗೆ ಬೆಳಕಿಲ್ಲ. ವ್ಯಕ್ತ ಮಧ್ಯಾನಿ ಭಾರತ, ಇಲ್ಲಿ ಬಂದ ನಂತರ ಇಲ್ಲೊಂದಿಷ್ಟು ಕಾಲಗಳಷ್ಟು ಬದುಕ್ತೇವೆ. ಅದೆಷ್ಟು ಕಾಲ ನಮಗೂ ನಿಶ್ಚಯ ಇಲ್ಲ. ಒಂದು 50, 60, 70, 80, 100 ಗೊತ್ತಿಲ್ಲ. ಅಂತೂ ಒಂದಿಷ್ಟು ಕಾಲ ಇಲ್ಲಿ ಬದುಕ್ತೇವೆ. ವ್ಯಕ್ತ ಮಧ್ಯಾನಿ ಭಾರತ, ಇದು ಮಾತ್ರ ನಮಗೆ ವ್ಯಕ್ತ ಆಗ್ತದೆ. ಇದರಲ್ಲಿಯೂ ಅವ್ಯಕ್ತವಾದಂತಹ ವಿಚಾರಗಳು ಸಾಕಷ್ಟು ಉಂಟು, ಅದು ಬೇರೆ ವಿಚಾರ. ಅಂತೂ ಇಲ್ಲಿ ಬದುಕಿರುವಷ್ಟು ಕಾಲ ಮಾತ್ರ ವ್ಯಕ್ತವಾಗುವಂಥದ್ದು. ಅವ್ಯಕ್ತ ನಿಧನಾನ್ಯೇವ, ಒಂದು ದಿನ ಇಲ್ಲಿಂದ ಹೊರಟು ಹೋಗ್ತೇವೆ, ಹೋದ ಅಂತೇವೆ, ಸತ್ತು ಹೋದ ಅಂತಂತೇವೆ ಬೇರೆ ಬೇರೆ ಭಾಷೆಯಲ್ಲಿ. ಅವ್ಯಕ್ತ ನಿಧನಾನ್ಯೇವ, ಅದು ಮತ್ತೆ ಹೋಗುವಂಥದ್ದು ಎಲ್ಲಿಗೆ, ಟು ಅಡ್ರೆಸ್ ಎಲ್ಲಿಗೆ, ಅದು ಕೂಡ ಗೊತ್ತಿಲ್ಲ. ಹೀಗೆ ನಮಗೆ ಗೊತ್ತಿರುವಂಥದ್ದು ಅತ್ಯಲ್ಪ ವಿಚಾರ ಅಂತಂದರೆ ಇಲ್ಲಿ ಬದುಕಿರುವಷ್ಟು ಕಾಲದ ನಮ್ಮ ಬಾಂಧವ್ಯಗಳು, ಸಂಬಂಧಗಳು, ಕ್ರಮಗಳು, ಕರ್ಮಗಳು, ಪುಣ್ಯಗಳು, ಪಾಪಗಳು ಮಾತ್ರ ಅಲ್ಲದೆ ನಮ್ಮದು ಫ್ರಮ್ ಅಡ್ರೆಸ್ ಗೊತ್ತಿಲ್ಲ, ಟು ಅಡ್ರೆಸ್ ಗೊತ್ತಿಲ್ಲ. ನಮಗೆ ಗೊತ್ತಿರುವಂಥದ್ದು ಇಲ್ಲಿಯ ವಿಷಯಗಳು ಮಾತ್ರ. ಹಾಗಾದರೆ ಅನಂತವಾಗಿರುವಂತಹ ಜೀವನ ಸಂಸಾರ ಚಕ್ರದ ಪ್ರಯಾಣದಲ್ಲಿ ಇಲ್ಲಿ ಏನು ನಾವು ಸಂಧಿಸ್ತೇವೆ, ನಮ್ಮ ಬದುಕಿನಲ್ಲಿ ಒಬ್ಬ ತಂದೆ ಬರ್ತಾನೆ, ನಮ್ಮನ್ನು ಭೂಮಿಗೆ ತಂದ, ಆದ್ದರಿಂದ ತಂದೆ ಅಂತ ನಾವು ಕರಿತೇವೆ. ಒಬ್ಬ ತಂದೆ ಬರ್ತಾನೆ, ಒಬ್ಬಳು ತಾಯಿ ಬರ್ತಾಳೆ, ಅಜ್ಜ ಬರ್ತಾನೆ, ಅಜ್ಜಿ ಬರ್ತಾಳೆ, ಒಂದಿಷ್ಟು ಸಂಬಂಧಗಳಾಗ್ತದೆ. ಒಂದಷ್ಟು ಕಾಲ ಈ ಸಂಬಂಧಗಳ ಜೊತೆಯಲ್ಲಿ ಖುಷಿಯಿಂದ, ದುಃಖದಿಂದ, ಸಂತಸದಿಂದ ಬದುಕುತ್ತಾನೆ. ಒಂದು ಕಾಲದಲ್ಲಿ ಈ ಎಲ್ಲ ಸಂಬಂಧಗಳ ಬಂಧನವನ್ನು ಕಳಚಿಕೊಂಡು ಹೊರಟು ಹೋಗಿ ಬಿಡ್ತಾನೆ. ನಮಗನ್ನಿಸ್ತದೆ ಈ ಸಂಬಂಧಗಳ ಮಧ್ಯದಲ್ಲಿ ನೆಲೆ ನಿಂತು ಬದುಕಿದಾಗ ಇದರಲ್ಲೇ ಪರಮಾನಂದ ಅಂತ. ಎಲ್ಲ ತತ್ವಗ್ರಂಥಗಳು ಹೇಳಲಿಕ್ಕೆ ಹೊರಟಿರುವಂತಹ ಮುಖ್ಯ ತಾತ್ಪರ್ಯ ಅಂತಂದರೆ ಇಲ್ಲಿ ಇದರ ಮಧ್ಯದಲ್ಲಿ ನಾವು ಅನುಭವಿಸ್ತಾ ಇರುವ ಸುಖ, ಸಂತೋಷ, ನೆಮ್ಮದಿ, ಶಾಂತಿ, ಖುಷಿ ಏನುಂಟು ಇದು ಅಲ್ಪ. ಅನಲ್ಪವಾಗಿರುವಂಥದ್ದು ಬೇರೆ ಕಡೆಯಲ್ಲುಂಟು. ಈ ಅಲ್ಪದ ಆಸೆಗೆ ಕಟ್ಟು ಬಿದ್ದು ಅನಲ್ಪದ ವಿಷಯವನ್ನು ಮರೆತು ಬಿಡಬೇಡ ಅನ್ನುವಂಥದ್ದು ನಮ್ಮ ತತ್ವಶಾಸ್ತ್ರದ ದೊಡ್ಡ ಸಿದ್ಧಾಂತ. ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಈ ಪ್ರಕರಣಕ್ಕೆ ಸಂವಾದಿಯಾದದ್ದರಿಂದಾಗಿ ಬೇರೆ ಪುರಾಣದಲ್ಲಿ, ಭಾಗವತದಲ್ಲಿ ಇದರ ಬಗ್ಗೆ ತುಂಬ ಸುಂದರವಾದ ಕಥೆ ಬರ್ತದೆ. ಒಬ್ಬ ರಾಜ ಇದ್ದ. ಆ ಹಿನ್ನೆಲೆ ಎಲ್ಲ ಬೇಡ, ಕೇವಲ ನಾನು ಆ ಸಾರಾಂಶವನ್ನು ಮಾತ್ರ ಹೇಳ್ತೇನೆ. ಅನೇಕ ಕಾಲದವರೆಗೆ ಮಕ್ಕಳಾಗಲಿಲ್ಲ. ನಾರದರು ಮತ್ತು ಅವರ ಜೊತೆಯಲ್ಲಿ ಋಷಿಗಳೊಬ್ಬರು ತನ್ನ ಅರಮನೆಗೆ ಬಂದಾಗ ರಾಜರಾಣಿ ಸೇರಿ ಅವರ ಕಾಲು ಹಿಡಿದು ಪ್ರಾರ್ಥಿಸ್ತಾರೆ. ಸಂತಾನ ಆಗಲಿಲ್ಲ, ಅನುಗ್ರಹ ಮಾಡಿ ಮಕ್ಕಳಾಗಬೇಕು, ಮಕ್ಕಳು ಬೇಕು ಅಂತ. ನಾರದರು ಯೋಚನೆ ಮಾಡಿ ಹೇಳ್ತಾರೆ, ನಿನಗೆ ಸಂತಾನದ ಯೋಗ ತುಂಬ ಕಡಿಮೆ ಉಂಟು. ಹಾಗಾಗಿ ಒಂದು ವೇಳೆ ಮಗ ಹುಟ್ಟಿದ್ರೂ ಹರ್ಷಶೋಕ ಪ್ರದಸ್ತುಭ್ಯಂ ಇತಿ ಬ್ರಹ್ಮಸುತೋ ಯಯೌ, ನಿನಗೆ ಹುಟ್ಟಿದ ಮಗ ಶಾಶ್ವತವಾಗಿ ಬದುಕು ಪೂರ್ತಿ ಸಂತಸವನ್ನು ನೀಡುವುದಿಲ್ಲ. ಪ್ರಾರಂಭದಲ್ಲಿ ಒಂದಷ್ಟು ಕಾಲ ಅವನಿಂದ ಸಂತೋಷ ಸಿಕ್ಕಿದರೆ ಮತ್ತೆ ನಿರಂತರ ದುಃಖವನ್ನು ಅನುಭವಿಸ್ಲಿಕ್ಕುಂಟು, ಯೋಚನೆ ಮಾಡು ಅಂತಾರೆ. ರಾಜ ಅಂತಾನೆ, ಮಗುವನ್ನು ಕಣ್ಣಲ್ಲೇ ನೋಡಲಿಲ್ಲ, ದುಃಖ ಬಂದರೆ ಬರಲಿ, ಅಂತೂ ಸುಖ ಸಿಗ್ತದಲ್ವ, ಆ ಸುಖವನ್ನು ಅನುಭವಿಸಿ ನಾನು ಅಷ್ಟು ಮಾತ್ರ ನನ್ನ ಭಾಗ್ಯ ಅಂತ ತಿಳ್ಕೊಳ್ತೇನೆ, ಅನುಗ್ರಹ ಮಾಡಿ ಅಂತ ಪ್ರಾರ್ಥಿಸ್ತಾನೆ. ತಪಸ್ವಿಗಳ ಅನುಗ್ರಹದ ಪ್ರಭಾವದಿಂದಾಗಿ ರಾಜನಿಗೆ ಒಬ್ಬ ಸುಂದರವಾದಂತಹ ಮಗ ಹುಟ್ಟಿ ಬರ್ತಾನೆ. ಭಾರಿ ಸಂತೋಷ. ಅನೇಕ ವರ್ಷಗಳವರೆಗೆ ಮಗುವಿನ ಅಳುವನ್ನು ಕೇಳದೇ ಇದ್ದ ಅರಮನೆಯಲ್ಲಿ ರಾಜನಿಗೆ ಒಂದು ಮುದ್ದಾದ ಪುಟ್ಟ ಗಂಡು ಮಗು ಹುಟ್ಟಿದೆ ಅನ್ನುವಂಥದ್ದು ಇಡೀ ಅರಮನೆಯಲ್ಲಿ ದೊಡ್ಡ ಸಂಭ್ರಮದ ವಾತಾವರಣ.
ಸಂತೋಷದಿಂದ ಕಾಲ ಕಳೀತದೆ. ಋಷಿ ವಾಕ್ಯವನ್ನು ರಾಜ ಮರಿತಾನೆ. ನಿನಗೆ ಸಂತಸವೂ ಉಂಟು ದುಃಖವೂ ಉಂಟು ಅನ್ನುವುದರಲ್ಲಿ ದುಃಖ ಇದರಿಂದ ಉಂಟು ಅನ್ನುವಂತಹ ತಥ್ಯವನ್ನು ರಾಜ ಮರೆತು ಬಿಡ್ತಾನೆ. ಒಂದಿಷ್ಟು ಕಾಲ ಕಳೀತದೆ, 4-5 ವರ್ಷವೋ 7-8 ವರ್ಷವೋ ಕಾಲ ಕಳೀತದೆ. ಒಂದು ದಿನ ಅಕಸ್ಮಾತ್ತಾಗಿ ಹುಟ್ಟಿದ ಮಗ ಒಳ್ಳೆ ಸಂತೋಷದಲ್ಲಿದ್ದ ಕಾಲದಲ್ಲಿ ತೀರಿಕೊಂಡು ಬಿಡ್ತಾನೆ. ಅದು ಯಾಕೆ ತೀರಿಕೊಂಡ ಹಿನ್ನೆಲೆಯಲ್ಲಿ ದೊಡ್ಡ ಕಥೆ ಉಂಟು, ಅದು ಬೇಡ. ತೀರಿಕೊಂಡು ಬಿಡ್ತಾನೆ. ರಾಜನ ದುಃಖ ಹೇಳಲಿಕ್ಕೂ ಸಾಧ್ಯ ಇಲ್ಲ, ನೋಡಲಿಕ್ಕೂ ಸಾಧ್ಯ ಇಲ್ಲ. ಇಡೀ ಅರಮನೆ ಗೋಳಾಡ್ತಾ ಉಂಟು. ಮಗುವಿನ ಆ ಸಣ್ಣ ಹುಡುಗನ ಕಳೇಬರವನ್ನು, ಶರೀರವನ್ನು, ಮೃತದೇಹವನ್ನು ಮುಂದಿಟ್ಟುಕೊಂಡು ಇಡೀ ಅರಮನೆ ಗೋಳಾಡ್ತಾ ಉಂಟು. ಮಗು ಬೇಕು ಅಂತ ರಾಜ ಕಣ್ಣೀರು ಸುರಿತಾ ಇದ್ದಾನೆ. ಆಶ್ಚರ್ಯ ಅಂದರೆ, ಯಾವ ಋಷಿಗಳು, ನಾರದರು ಮತ್ತು ಆಂಗಿರಸರು ಅವನಿಗೆ ಸಂತಾನಕ್ಕಾಗಿ ಅನುಗ್ರಹ ಮಾಡಿದ್ರು, ಅವರು ಮತ್ತೆ ಅರಮನೆಗೆ ಬರ್ತಾರೆ. ಆ ಕಾಲದಲ್ಲಿ ಅವರನ್ನು ನೋಡಿದ ರಾಜನಿಗೆ ತುಂಬ ಆ ಕಷ್ಟ ಪರಿಸ್ಥಿತಿ, ದುಃಖ ಪರಿಸ್ಥಿತಿಯಲ್ಲಿಯೂ ಸಂತೋಷ ಆಗ್ತದಂತೆ. ಸಂತಾನವೇ ಇಲ್ಲದ ನನಗೆ ಈ ತಪಸ್ವಿಗಳ ಅನುಗ್ರಹದಿಂದ ಸಂತಾನ ಆಯಿತು. ಇವತ್ತು ನನ್ನ ಮಗು ತೀರಿ ಹೋದದ್ದನ್ನು ಬದುಕಿಸಲಿಕ್ಕೆ ಇವರಿಗೆ ಖಂಡಿತ ಶಕ್ತಿ ಉಂಟು, ಸಾಮರ್ಥ್ಯ ಉಂಟು ಅಂತ ಬಗೆದು ಗೋಳೋಂತ ಹತ್ತು ಕಾಲು ಹಿಡಿದು ಪ್ರಾರ್ಥನೆ ಮಾಡಿಕೊಳ್ತಾನಂತೆ. ನನ್ನ ಮಗ ಮುಂದಿದ್ದಾನೆ, ಪ್ರಾಣ ಹೋಗಿದೆ, ಏನಾದರೂ ಮಾಡಿ ಅವನನ್ನು ಬದುಕಿಸಿಕೊಡಿ. ಇಡೀ ರಾಜ್ಯ ಕೊಡ್ತೇನೆ, ಸಂಪತ್ತು ಕೊಡ್ತೇನೆ, ಆಳು ಕಾಳುಗಳನ್ನು ಕೊಡ್ತೇನೆ, ಅಥವಾ ಇನ್ನೂ ಹೆಚ್ಚು ಬೇಕು ಅಂದರೆ ಕೇಳಿ, ನನ್ನಿಂದ ಆಗುವುದೆಲ್ಲವನ್ನು ಕೊಡ್ತೇನೆ. ಋಷಿಗಳೇ, ನನಗೆ ನನ್ನ ಮಗು ಬೇಕು, ನನಗೆ ಬೇಕು, ಅವನನ್ನು ಬಿಟ್ಟು ಬದುಕಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಾರದರು ಮತ್ತು ಋಷಿಗಳು ಕೇಳ್ತಾರಂತೆ, ಅವನ ಪ್ರಾಣ ಹೋಗಿ ಆಯಿತು, ಇನ್ನು ಬದುಕುವುದಿಲ್ಲ, ಅವನ ಕಾಲ ಮುಗಿಯಿತು, ಯಾಕೆ ಗೋಳಾಡ್ತಿ? ಏನು ಸಮಾಧಾನ ಮಾಡಿದ್ರೂ ಕೇಳುವ ಪರಿಸ್ಥಿತಿಯಲ್ಲಿ ರಾಜ ಇಲ್ಲ. ಕೊನೆಗೆ ಕೇಳ್ತಾರಂತೆ, ಅಲ್ಲ, ನೀನು ಮಗ ಬೇಕು ಮಗ ಬೇಕು ಮಗ ಬೇಕು ಅಂತ ಅತ್ತ ಹಾಗೆ ನಿನ್ನ ಮಗನಿಗೂ ಅಪ್ಪ ಬೇಕು ಅಪ್ಪ ಬೇಕು ಅಪ್ಪ ಬೇಕು ಅನ್ನುವಂತಹ ಭಾವನೆ ಇರಬೇಕಲ್ವ, ಇಲ್ಲದಿದ್ದರೆ ಒನ್ವೇ ಆಗ್ತದೆ. ಆ ಬದಿಯಿಂದಲೂ ನೀನು ಅಪ್ಪ ಬೇಕು ಅನ್ನುವಂತಹ ಪ್ರೀತಿ ವಾತ್ಸಲ್ಯ ಭಾವನೆಗಳಿದ್ದರೆ ನೀನು ಕೇಳುವಂಥದ್ದು ಸರಿಯಾಗ್ತದೆ. ಆದರೆ ಅವನಿಗೆ ಅದು ಉಂಟು ಅಂತ ಏನು ಗ್ಯಾರಂಟಿ, ಏನು ನಿಶ್ಚಯ ಅಂತ ಅಂತಾರೆ. ರಾಜ ಹೇಳ್ತಾನಂತೆ, ನಾರದರೆ, ಇಷ್ಟು ವರ್ಷದ ಮಗುವಿನ ಬದುಕಿನಲ್ಲಿ ಅವ ಕೇಳಿದ ಯಾವತ್ತೂ ವಸ್ತುಗಳನ್ನು ಇಲ್ಲ ಅಂತ ಹೇಳಲೇ ಇಲ್ಲ, ಒಂದು ಪೆಟ್ಟು ಕೊಡಲಿಲ್ಲ. ನನ್ನ ಮಗು ಒಂದು ದಿನ ನನ್ನಿಂದಾಗಿ ಪೆಟ್ಟು ತಿಂದು ಕಣ್ಣೀರು ಹಾಕಿದ್ದಿಲ್ಲ. ಹಾಗಾಗಿ ಇಷ್ಟು ಪ್ರೀತಿಯಿಂದ ವಾತ್ಸಲ್ಯದಿಂದ ಚೆನ್ನಾಗಿ ನೋಡಿಕೊಂಡ ನನ್ನನ್ನು ಆ ಮಗು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವ ಬೇಡ ಹೇಳುವುದಿಲ್ಲ. ನೀವು ಹೇಗಾದರೂ ಮಾಡಿ ಆ ಮಗುವನ್ನು ವಾಪಸ್ ಕರೆಸಿ ನನಗೆ ಕೊಟ್ಟು ಬಿಡಿ ಅಂತಂತಾನೆ. ಆಗ ಒಂದು ವಿಚಿತ್ರವಾದ ಘಟನೆ ಆಗ್ತದೆ.